ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನನಗೆ ಗೊತ್ತು ನಿಮಗೆ ಒಂದು ಹುಡುಗಿ ಬೇಕಾಗಿದ್ದಾರೆ. ಸೊ ಪ್ರಸ್ತುತ ಇವತ್ತು ಇವ್ರಿಗೆ ಪ್ರೊಫೈಲ್ ನೋಡ್ಕೊಳ್ಳಿ. ಇವರು ನಿಮಗೆ ಇಷ್ಟ ಆಗ್ಬೋದಾ? ಓಕೆನಾ? ಎಸ್, ಹಾಗಿದ್ರೆ ಈ ಒಂದು ಮಾಹಿತಿನ ನೋಡಿ. ಇವರ ಹೆಸರು ವಿಶಾಲ, ವಯಸ್ಸು ಬಂದು 27 ವರ್ಷ, ಶಿಕ್ಷಣ ಮುಗಿಸಿ ಪ್ರಸ್ತುತ ಕೆಲಸ ಇಲ್ಲ ಅಂತ ಮನೆಯಲ್ಲಿ ಹೌಸ್ ವರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇವರ ರಾಶಿ ಬಂದ್ಬಿಟ್ಟು ಕನ್ಯಾ. ಇವರ ಶರೀರ ತೂಕ ಬಂದ್ಬಿಟ್ಟು 70 kg. ಸರಳವಾಗಿರ್ತಕ್ಕಂಥ ಜಾತಕ ಮತ್ತು ಉತ್ತಮವಾಗಿರ್ತಕ್ಕಂಥ ಜೀವನ ಶೈಲಿನಲ್ಲಿ ಬೆಳೆದು ಬಂದಿರತಕ್ಕಂಥ ವಿಶಾಲ ಅವರನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಒಂದು ಸುಂದರ ಗೆಳೆಯ ಬೇಕು. ಅಂದರೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಳ್ತಾರೆ ನಿಮ್ಮನ್ನು ಗಂಡಿಗೆ. ತದನಂತರ ಅವರೇನಾದರೂ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇಷ್ಟ ಆದರು ಅಂತಂದರೆ ಮುಂಬರಿದು ಅವರು ಯಾವ ರೀತಿಯಲ್ಲಿ ಡಿಸಿಷನ್ ತೆಗೆದುಕೊಳ್ತಾರೆ ಅಂದರೆ ಮದುವೆಯ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಹೇಳಿರೋದು. ಈಗ ಇದೆಲ್ಲನೂ ಕೂಡ ಟ್ರೆಂಡ್ ಆಗಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ತುಂಬ ಮುದ್ದಾಗಿದ್ದಾರೆ. ನಾನು 2-3 ವರ್ಷಗಳಿಂದ ಒಂಟಿತನನ ಅನುಭವಿಸಿದ್ದೇನೆ. ನವವಿವಾಹಿತನ ಜೊತೆ ಒಂದು ಒಳ್ಳೆಯ ಡೇಟಿಂಗ್ಗೆ ಹೋಗಿ ಅವನ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ನಂತರ ಮದುವೆ ಆಗುವಂಥ ಆಸೆ ಅಂತ ಈ ಒಂದು ವಿಶಾಲ ಅವರು ಹೇಳಿರೋದು. ಆ್ಯಂಡ್ ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ಹುಡುಗರಿಗೆ ಯಾವ ರೀತಿಯ ಹುಡುಗನ್ನ ಇಷ್ಟಪಡ್ತಿದ್ದಾರೆ? ನನ್ನ ಒಂದು ಹುಡುಗ ಪ್ರಸ್ತುತ ಕನ್ನಡ ಹಿಂದಿ ಮಾತಾಡಬೇಕು, ಜೊತೆಗೆ ಬೈಕು ಓಡಿಸೋದಕ್ಕೆ ಬರಲೇಬೇಕು ಕಂಪಲ್ಸರಿ ಅಂತ ಹೇಳಿರೋದು ಸ್ನೇಹಿತರೆ. ಆ್ಯಂಡ್ 2ನೇ ಪಾಯಿಂಟಲ್ಲಿ, ನನ್ನ ಒಂದು ಮನೆಗೆ ನೀವು ಬಂದಾಗ ನಾಚಿಕೆ ಇರಬಾರ್ದು, ನನಗೆ 2 ತಂಗಿಗಳಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಇವರ ಕುಟುಂಬದಲ್ಲಿರ್ತಕ್ಕಂಥ ಮೆಂಬರ್ಸ್ ಎಷ್ಟು ಅಂತ ನಾನು ಹೇಳೇ ಇಲ್ಲವಲ್ಲ, ಬನ್ನಿ ಹೇಳ್ತೇನೆ. ಇವರ ತಂದೆ ತಾಯಿಯವರು 2 ಜನ ಮಕ್ಕಳು, ಪ್ರಸ್ತುತ 2 ಜನ ತಂಗಿದರಿದ್ದಾರೆ. ಇವರೇ ಮೊದಲನೇ ಒಂದು ಹೆಣ್ಣು ಮಗಳಾಗಿರೋದು. ಒಬ್ಬ ತಮ್ಮ ಇದ್ದಾನೆ, ಚಿಕ್ಕ ಹುಡುಗ, 9th ಏನೋ 7th ಓದ್ತಿದ್ದಾನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬೇಕಿದ್ದರೆ ನನ್ನ ತಂಗಿದವರು ಇದ್ದಾರಲ್ವ, ಅವ್ರನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಸುತ್ತಾಡೋದಕ್ಕೆ ಅಥವಾ ಎಲ್ಲಾದರೂ ಕರ್ಕೊಂಡು ಹೋಗ್ಬೋದು. ಬಟ್ ನಮ್ಮ ಜೊತೆ ತುಂಬ ನಂಬಿಕೆಗಸ್ತ ಹುಡುಗನ ರೀತಿಯಲ್ಲಿ ನೀವು ಇರಲೇಬೇಕು. ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಮೋಸ ಮಾಡಬಾರ್ದು. ಯಾಕಂದರೆ ನಾವು 3 ಜನ ಹೆಣ್ಣುಮಕ್ಕಳು ಇದ್ದೇವೆ. ಪ್ರಸ್ತುತ ಒಬ್ಬ ಗಂಡಸಿನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಜವಾಬ್ದಾರಿನ ತೆಗೆದುಕೊಂಡು ನನ್ನ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅಂದರೆ ಬನ್ನಿ, ನಾನೇ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿರೋದು. ಆ್ಯಂಡ್ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಸ್ವಲ್ಪ ಪಾಯಿಂಟ್ ಇದಾಗಿತ್ತು. ಇನ್ನು ಶರೀರದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಪಾಯಿಂಟ್ ಆಗಿರುತ್ತೆ. ಅದಕ್ಕೂ ಮುನ್ನ ನಿಮ್ಮ ಮಾಹಿತಿಗಳನ್ನು ಕಳಿಸುವಂಥ ವಿಧಾನ sri9591@gmail.com ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಳಿಸಿಕೊಡಿ. ಆ್ಯಂಡ್ ಇವ್ರ ಹತ್ರ ಇರತಕ್ಕಂಥ ಆಸ್ತಿ ವಿತ್ ಏನಾದರೂ ನೋಡ್ಕೊಂಬರೋಣ. ಎಸ್, ಇಲ್ಲಿ ಕಾರ್ ನೋಡ್ತಿದ್ರಲ್ವ, ಇದು ಅವ್ರ ಹತ್ರ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲ ರೀತಿಯಲ್ಲೂ ನನಗೆ ಹೆಚ್ಚಾಗಿ ಯಾವ ರೀತಿಯಲ್ಲಿ ಪ್ರೊಫೈಲ್ಗಳು ಬರ್ತವೆ ಅವ್ರ ಹತ್ರ, ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಕಾರ್ ಇದ್ದೇ ಇದೆ ಸ್ನೇಹಿತರೆ. ಈಗಿನ ಒಂದು ಕಾಲದಲ್ಲಿ ಯಾರು ಕೂಡ ಬಡವರು ಇಲ್ಲನೇ ಅಂತ ತಿಳ್ಕೊಳ್ಳಿ. ಯಾಕಂದರೆ ಎಲ್ಲರೂ ಕೂಡ ಬಡವರು ಅಂದರೆ ಯಾರು ನನ್ನ ಪ್ರಕಾರ ಅಂದರೆ 2 ಹೊತ್ತು ಊಟಕ್ಕೆ ಪರದಾಡ್ತಾರಲ್ವ, ಅವರು ಬಡವರು. ಸೊ ಪ್ರಸ್ತುತ ದುಡ್ಡು ಇದ್ಬಿಟ್ಟು ಇಲ್ಲ ಅಂತಾರಲ್ಲ, ಅವರು ಬಡವರಲ್ಲ ಸ್ನೇಹಿತರೆ. ಇವ್ರ ಹತ್ರ ಈ ಒಂದು ಕಾರು ಇರ್ತಕ್ಕಂಥದ್ದು. ಸೊ ನಾನು ಆವಾಗಲೇ ಹೇಳಿದಾಗೆ gmail.comಗೆ ಒಂದು ಮೇಲ್ ಮಾಡಿದರೆ ಅದು ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಮಾಹಿತಿಗಳನ್ನು ನೀವು ಅವರಿಗೆ ಶೇರ್ ಮಾಡ್ಬೋದು. 2 ಚಾಯ್ಸಲ್ಲಿ ನಿಮಗೆ ಬಿಟ್ಟಿದ್ದೇನೆ. ಆ್ಯಂಡ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಹುಡುಗನ ಹೈಟು ವೆಯ್ಟು ಅವರು ಚೆಕ್ ಮಾಡಲ್ಲ, ಬಟ್ ನೋಡೋದಕ್ಕೆ ಹೆಂಗಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ನೀವು ಅವ್ರನ್ನ ಭೇಟಿ ಆಗೋದಕ್ಕೆ ಹೋದಾಗ ಬೈಕ್ ಅಥವಾ ಈ ಒಂದು ಕಾರ್ನ ತೆಗೆದುಕೊಂಡು ಬರಬೇಕು. ನಿಮ್ಮ ಅಡ್ರೆಸ್ ಹೇಳಿದರೆ ಅವರು ಡೈರೆಕ್ಟಾಗಿ ನಿಮ್ಮ ಮನೆ ಮುಂದೆ ಈ ಒಂದು ಮಾಡ್ರನ್ ಟುವರ್ಡ್ ಸ್ಟ್ರೆಚಬಲ್ ಕಾರ್ನ ಕಳಿಸ್ತಾರೆ ನಿಮ್ಮ ಮನೆ ಮುಂದೆ. ಪ್ರಾಬಬ್ಲಿ ಬಂದ್ಬಿಟ್ಟು ನೀವು ಇದರ ಜೊತೆ ಕೂತ್ಕೊಂಡು ಡೈರೆಕ್ಟಾಗಿ ಅವ್ರನ್ನ ಮೀಟ್ ಮಾಡ್ಬೋದು. ಅಂದರೆ ನನ್ನನ್ನು ಜೊತೆ ಇರ್ತಕ್ಕಂಥ ಹುಡುಗ ಎಷ್ಟೊಂದು ರಾಯಲ್ ಆಗಿದ್ದಾನೆ ಅಂತ ನನ್ನ ತಂಗಿದರಿಗೆ ನಾನು ತೋರಿಸ್ಬೇಕು, ಜೊತೆಗೆ ನನ್ನ ಮನೆಯ ಅಕ್ಕಪಕ್ಕದ ಜನಗಳಿಗೆ ನಾನು ತೋರಿಸ್ಬೇಕು ಅಂತ ಇವರೊಂದು ಉದ್ದೇಶ. ಹಾಗಾಗಿ ಈ ಒಂದು ಕಾರನ್ನ ನಿಮಗೆ ಕೊಡ್ತಾರೆ. ಇದರಲ್ಲಿ ಜಾಲಿಯಾಗಿ ಬರಬೇಕು. ಆ್ಯಂಡ್ ನಿಮಗೆ ಡ್ರೈವಿಂಗ್ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಬರದೇ ಇರೋರಿಗೆ ನೋಡ್ಕೊಳ್ಳಿ ಸ್ನೇಹಿತರೆ, ಈ ರೀತಿ ಒಳಗಡೆ ಇರುತ್ತೆ ಅಂತ ಹೇಳಿರೋದು. ಆ್ಯಂಡ್ ಯಾವ್ಯಾವ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು, ಬಿಕಾಸ್ ನನಗೆ ಓಡಿಸೋಕ್ಕೆ ಬರಲ್ಲ ಸ್ನೇಹಿತರೆ. ಇಲ್ಲಿ AC ಇರ್ತಕ್ಕಂಥದ್ದು. ಯಾರಾದರೂ ಅವರು ನಿಮ್ಮ ಜೊತೆ ಅವ್ರ ಸಿಸ್ಟರ್ದು ಅಂತ ಕೂತ್ಕೊಂಡಾಗ AC ಹಾಕಬೇಕು ಅವ್ರಿಗೆ ಕಂಪಲ್ಸರಿ. ಆ್ಯಂಡ್ ಇಲ್ಲಿ ಏರ್ ಬ್ಯಾಗ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೀಟು ಕೂಡ ನೋಡ್ಕೊಳ್ಳಿ, ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಇದರ CC ಬಂದ್ಬಿಟ್ಟು 1486 cc ಇದೆ ಸ್ನೇಹಿತರೆ. ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂತಹ ಒಂದು ಕಾರು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಓಡಿಸೋದಕ್ಕೆ ಬಂದರೆ ಸಾಕು, ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ಮಿಕ್ಕಿದೇನೂ ಕೂಡ ಬೇಕಾಗಿಲ್ಲ. ನೋಡಿ, ಇಷ್ಟ ಆಗಿದ್ದರೆ ಮಾಹಿತಿಗಳನ್ನು ಅವ್ರಿಗೆ ಕಳಿಸಿಕೊಡಿ. ಎಸ್, ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ಮತ್ತೆ ಬರ್ತೀನಿ. ಎಸ್, ನಮಸ್ತೆ, ಬಾಯ್.